ನಮೋ ನಮಃ. ಸರ್ವೇಭ್ಯಃ ಸ್ವಾಗತಂ. ಸುಭಾಷಿತಗಳ ಪರಿಚಯ ಪಡ್ಕೋತಾ ಇದ್ದೀವಿ. ಇವತ್ತು ಇನ್ನೊಂದು ಸುಭಾಷಿತವನ್ನು ನೋಡೋಣ. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಃ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಮನುಷ್ಯನ ಸ್ವಭಾವ ಹೇಗಿದೆ ಅನ್ನೋದನ್ನು ಈ ಸುಭಾಷಿತ ಅತ್ಯಂತ ಮಾರ್ಮಿಕವಾಗಿ ನಮಗೆ ವಿವರಣೆಯನ್ನು ಕೊಡುತ್ತೆ. ನಮಗೆಲ್ಲರಿಗೂ ಕೂಡ ಒಳ್ಳೆಯ ಫಲ ಬೇಕು, ಅಂದರೆ ಸುಖ ಬೇಕು. ಆದರೆ ಆ ಸುಖವನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಅದರ ಹಿಂದಿನ ಶ್ರಮ ಖಂಡಿತ ಬೇಡ ನಮಗೆ ಅಂತ. ನಮಗದು ಬೇಕಾಗಿಲ್ಲ. ನಮಗೇನಿದ್ರು ಅದರ ಫಲಶ್ರುತಿ ಮಾತ್ರ ಬೇಕು, ಫಲ ಮಾತ್ರ ಬೇಕು, ಅದು ಸುಖನೇ ಬೇಕು. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ನಾವು ಶ್ರಮಪಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಿದ್ರೆ ಪುಣ್ಯದ ಫಲ ಖಂಡಿತವಾಗಿ ನಮಗೆ ಸಿಗತ್ತೆ. ಆದರೆ ಈ ಭಾವನೆ ಮನುಷ್ಯನಿಗಿಲ್ಲ. ಮನುಷ್ಯನಿಗಿರ್ತಕ್ಕಂಥದ್ದು ಸ್ವಾರ್ಥ ಭಾವನೆನೇ. ಬೇರೆಯವರು ಶ್ರಮ ಪಡಲಿಬೇಕಾದ್ರೆ ಆದರೆ ಆ ಶ್ರಮದ ಫಲ ಪುಣ್ಯ ಇದೆಯಲ್ಲ ಅದು ನನಗೆ ಸಿಗಲಿ ಅನ್ನುವಂಥ ಭಾವನೆ ಇರುತ್ತೆ. ಇನ್ನೂ ಒಂದು ಮುಂದುವರೆದ ಹಾಗೆ ಹೇಳ್ತಾನೆ ಸುಭಾಷಿತಕಾರ, ಪಾಪದ ಫಲ ಬೇಡ. ಅಂದರೆ ಯಾವುದೇ ದುಃಖವಾಗಲಿ, ನೋವಾಗಲಿ, ಕೆಟ್ಟ ಕೆಲಸದ ಫಲವಾಗಲಿ ಖಂಡಿತ ಬೇಡ. ಆದರೆ ಮಾಡೋ ಕೆಲಸ ಏನು? ಅದು ಕೆಟ್ಟ ಕೆಲಸನೇ, ದುಷ್ಟತನದಿಂದನೇ ಬದುಕ್ತಿರ್ತಾನೆ ಅಂತ. ಎಂತಹ ಅದ್ಭುತವಾದ ಚಿತ್ರಣ ಕೊಟ್ಟಿದ್ದಾನೆ ಮನುಷ್ಯನ ಸ್ವಭಾವವನ್ನು ಅಂತಂದರೆ, ಪುಣ್ಯದ ಫಲ ಬೇಕು, ಪುಣ್ಯದ ಕೆಲಸ ಬೇಡ. ಪಾಪದ ಫಲ ಬೇಡ, ಆದರೆ ಪಾಪದ ಕೆಲಸ ಬೇಕು. ಎಂಥ ವಿಪರ್ಯಾಸ ನೋಡಿ ಅಂತ. ಎಷ್ಟು ಗಹನವಾದ ವಿಚಾರವನ್ನು ಕೇವಲ ಕೆಲವು ಶಬ್ದಗಳಲ್ಲಿ ಅದನ್ನು ಇಟ್ಟಿರ್ತಕ್ಕಂಥದ್ದು. ಅನುಭವದ ರಸಪಾಕ ಅಂತ ಹೇಳಿದ್ವಲ್ಲ ಹಾಗೆ ಈ ಸುಭಾಷಿತದಲ್ಲಿ ಪುಣ್ಯಸ್ಯ, ಪುಣ್ಯದ, ಫಲಂ ನೋಡಿ, ಇವೆಲ್ಲ ದಿನನಿತ್ಯ ನಾವು ಬಳಸ್ತಕ್ಕಂಥ ಶಬ್ದಗಳೇ, ನಮ್ಮ ಭಾಷೆಯಲ್ಲಿ ನಾವು ಬಳಸ್ತಕ್ಕಂಥ ಶಬ್ದಗಳೇ. ಇಚ್ಛಂತಿ ಬಯಸುತ್ತಾರೆ, ಪಾಪಂ ಪಾಪಕರ್ಮ, ಕುರ್ವಂತಿ ಮಾಡುತ್ತಾರೆ, ಯತ್ನತಃ ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಕೆಟ್ಟ ಕೆಲಸ ಮಾಡ್ತಾರೆ. ಆದರೆ ಆ ಕೆಟ್ಟ ಕೆಲಸದ ಫಲ ಬಂದುಬಿಟ್ರೆ ದುಃಖ ಪಟ್ಕೊಂಡು ಅನುಭವಿಸ್ಕೊಂಡು ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಪುಣ್ಯದ ಕೆಲಸ ಖಂಡಿತ ಮನುಷ್ಯನಿಗೆ ಬೇಕಾಗಿಲ್ಲ ಅಂತ. ಇಂಥ ಒಂದು ಭಾವನಾತ್ಮಕವಾದ ವಿಚಾರವನ್ನು ಬಹಳ ಸರಳವಾಗಿ ಹೇಳಿದ್ದಾರೆ ಅಂತ. ಈ ಪದಗಳನ್ನು ನಾವು ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಬಳಸ್ಕೊಳ್ತಾ ಹೋಗೋಣ. ಪುಣ್ಯಸ್ಯ ಫಲಂ ಇಚ್ಛಂತಿ, ಅಹಂ ಪುಣ್ಯಸ್ಯ ಫಲಂ ಇಚ್ಛಾಮಿ. ನೋಡಿ, ಎಷ್ಟು ಸಣ್ಣ ಸಣ್ಣ ವ್ಯತ್ಯಾಸಗಳಲ್ಲಿ ವಾಕ್ಯಗಳನ್ನು ಬಳಸ್ತಾ ಹೋಗ್ಬೋದಲ್ಲ. ಈ ಪದಗಳು, ಸುಭಾಷಿತಗಳು, ಇದು ನಮ್ಮ ಸೋಪಾನಂ 5ರಲ್ಲಿ ನಿಮಗೆ ಸಿಗ್ತಕ್ಕಂತಹ ಸುಭಾಷಿತ. ಈ ಸುಭಾಷಿತವನ್ನು ಅರ್ಥಸಹಿತವಾಗಿ ನೀವು ಸಂಸ್ಕೃತ ಗುರುಕುಲಂ ಪುಸ್ತಕದಲ್ಲಿ ನೋಡಬಹುದು. ಈ ಸುಭಾಷಿತವನ್ನು ಅರ್ಥ ಮಾಡಿಕೊಳ್ಳಿ. ಸುಭಾಷಿತದ ಜೊತೆಗೆ ಇನ್ನಷ್ಟು ಸುಭಾಷಿತಗಳು, ಹಳೆಯ ಸುಭಾಷಿತಗಳನ್ನು ನೀವು ಸಂಗ್ರಹ ಮಾಡ್ತಾ ಹೋಗಿ. ಯಾಕೆ ಅಂತಂದರೆ ಸ್ವಾಧ್ಯಾಯ, ಪ್ರವಚನ, ಇದೆರಡು ಪದಗಳನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ. ಸ್ವಾಧ್ಯಾಯ ಮತ್ತು ಪ್ರವಚನಗಳು ಎರಡೂ ಕೂಡ ಬಹಳ ಮುಖ್ಯ. ಏನು ಹಾಗಂದರೆ, ಸ್ವಾಧ್ಯಾಯ ಅಂದರೆ ನಾವು ಸ್ವೀಕಾರ ಮಾಡುವಂಥದ್ದು, ಪ್ರವಚನ ಅಂದರೆ ಬೇರೆಯವರಿಗೆ ಹೇಳ್ತಾ ಹೋಗುವಂಥದ್ದು. ಯಾವುದೇ ಒಂದು ಜ್ಞಾನವನ್ನು, ಯಾವುದೇ ಒಂದು ವಿದ್ಯೆಯನ್ನು ನಾವು ಸಂಪಾದನೆ ಮಾಡಿದಾಗ ಅದನ್ನು ನಾವೇ ಇಟ್ಕೊಂಡ್ಬಿಟ್ರೆ ಅದು ಸ್ವಾರ್ಥವಾಗತ್ತೆ. ನಮಗೆ ಗೊತ್ತಿರತಕ್ಕಂಥ ಜ್ಞಾನವನ್ನು, ವಿದ್ಯೆಯನ್ನು ಬೇರೆಯವರಿಗೆ ಹೇಳಿಕೊಟ್ಟಾಗ ಅದು ಖರ್ಚಾಗೋದಿಲ್ಲ. ಖಂಡಿತವಾಗಿ ಅದು ಇನ್ನಷ್ಟು ಜ್ಞಾನವನ್ನು ನಮ್ಮಲ್ಲಿ ಹೆಚ್ಚು ಮಾಡ್ತಾ ಬರುತ್ತೆ. ಎಂಥ ವಿಶೇಷತೆ ಇದೆ ನೋಡಿ ಈ ಜ್ಞಾನದಲ್ಲಿ. ಇಂಥ ಜ್ಞಾನ ಪ್ರಸರಣದಲ್ಲಿ ನೀವು ಮಾಡಬೇಕಾದ ಕೆಲಸ, ಈ ಸಂಸ್ಕೃತ ಪಾಠಗಳನ್ನು ಇನ್ನೂ ಹಲವಾರು ಜನರಿಗೆ ಶೇರ್ ಮಾಡಬೇಕು. ನೀವು ಇದರ ಬಗ್ಗೆ ನಿಮ್ಮದೇ ಆದಂಥ ವಿಚಾರಗಳನ್ನು ಕಮೆಂಟ್ ಮಾಡಬೇಕು. ಅಕಸ್ಮಾತ್ ಸಬ್ಸ್ಕ್ರೈಬ್ ಮಾಡದೇ ಹೋಗಿದ್ದಿದ್ರೆ ಖಂಡಿತವಾಗಿ ಇವತ್ತೇ ಸಬ್ಸ್ಕ್ರಿಪ್ಷನ್ ಮಾಡಬೇಕು. ನಮಸ್ಕಾರ.